ಹಲೋ ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ರಾಜ್ಯಕ್ಕೆ ಮಾದರಿ ಯೋಜನೆಯನ್ನು ರೂಪಿಸಿಕೊಂಡ ಶಾಸಕ ಪ್ರದೀಪ್ ನಮ್ಮೂರಿಗೆ ನಮ್ಮ ಶಾಸಕ ಮೂಲಕ ಜನರ ಸಂಕಷ್ಟಕ್ಕೆ ಪರಿಹಾರ, ವೈಯಕ್ತಿಕ ಯೋಜನೆಗಳ ಮೂಲಕ ದಾರಿದೀಪವಾಗಿರುವ ಶಾಸಕ. ಚಿಕ್ಕಬಳ್ಳಾಪುರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತಿರೋದು ಹೇಗೆ ಪ್ರದೀಪ್? ಇದೇ ಈ ಹೊತ್ತಿನ ವಿಶೇಷ. ಕ್ಷೇತ್ರದ ಜನರಿಗೆ ಪ್ರದೀಪ. ಚಿಕ್ಕಬಳ್ಳಾಪುರ ಶಾಸಕರಾಗಿ ಪ್ರದೀಪ್ ಈಶ್ವರ್ ತಮ್ಮ ಕೆಲಸದ ಮೂಲಕ ರಾಜ್ಯಾದ್ಯಂತ ಸಂಚಲನ ಮೂಡಿಸುತ್ತಿದ್ದಾರೆ. ಸರ್ಕಾರಿ ಯೋಜನೆಗಳನ್ನ ಜನರಿಗೆ ತಲುಪಿಸೋದ್ರ ಜೊತೆಗೆ ವೈಯಕ್ತಿಕ ಯೋಜನೆಗಳನ್ನ ಕೂಡ ಆರಂಭಿಸಿ ಕಷ್ಟದಲ್ಲಿರುವ ಜನರಿಗೆ ಹೆಗಲಾಗುತ್ತಿದ್ದಾರೆ. ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರೂ ಕೂಡ ಸಮರ್ಥವಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತಾ ನಿಜವಾದ ಜನನಾಯಕರಾಗುತ್ತಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಅವರು ಅದ್ಯಾವ ರೀತಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನ ತರ್ತಿದ್ದಾರೆ, ಪ್ರತಿ ಜನರ ಕಣ್ಣೀರು ಒರೆಸಲು ಏನೆಲ್ಲ ಕಾರ್ಯಕ್ರಮಗಳನ್ನ ಹಾಕಿಕೊಂಡಿದ್ದಾರೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಶೇಷ ಸಂಚಿಕೆಯಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ರಾಜ್ಯಕ್ಕೆ ಮಾದರಿ ಯೋಜನೆಯನ್ನ ರೂಪಿಸಿಕೊಂಡ ಶಾಸಕ ಪ್ರದೀಪ್. ಗ್ರಾಮೀಣ ಭಾಗದ ಜನರ ಸಮಸ್ಯೆ ಆಲಿಸಲು ಈ ಯೋಜನೆ. ಈಗಾಗಲೇ 5 ಗ್ರಾಮ ಪಂಚಾಯಿತಿಯ 60 ಹಳ್ಳಿಗಳಲ್ಲಿ ಅಭಿಯಾನ ನಡೆಸಿರುವ ಈಶ್ವರ್ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಎನ್ನುವ ಗಾದೆಯಂತೆ ತಳಮಟ್ಟದಿಂದ ಬಂದವರಿಗೆ ಗೊತ್ತು ಜನಸಾಮಾನ್ಯರ ಸಂಕಷ್ಟಗಳೇನು ಅನ್ನೋದು. ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಅಧಿಕಾರದ ಗದ್ದುಗೆ ಏರಿದ ಯಾರೇ ಆಗಲಿ ತಾವು ನಡೆದು ಬಂದ ಹಾದಿಯನ್ನ ಮರೆಯದಿದ್ರೆ ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅತ್ಯುತ್ತಮ ಉದಾಹರಣೆ ಅಂದ್ರೆ ತಪ್ಪಾಗೋದಿಲ್ಲ. ಹೌದು, ಇಡೀ ಊರೇ ಗೌರವದಿಂದ ಕಾಣ್ತಿದ್ದ ಕುಟುಂಬದಲ್ಲಿ ಜನಿಸಿದ್ರೂ ವಿಧಿಯಾಟ ಹಾಗೂ ಸರ್ಕಾರಿ ವ್ಯವಸ್ಥೆಯಲ್ಲಿನ ಆಲಸಿತನದಿಂದ ಪೋಷಕರನ್ನ ಕಳೆದುಕೊಂಡು ಅನಾಥವಾಗಿ ಬೆಳೆದ ಪ್ರದೀಪ್ ಈಶ್ವರ್ ಇವತ್ತು ಚಿಕ್ಕಬಳ್ಳಾಪುರ ಶಾಸಕ ಎನ್ನುವುದರೊಂದಿಗೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಇರುವಂತಹ ಶಾಸಕ. ಪರಿಶ್ರಮದಿಂದ ಕಟ್ಟಿದ ಪರಿಶ್ರಮ ನೀಟ್ ಅಕಾಡೆಮಿಯೊಂದಿಗೆ ರಾಜ್ಯದ ಮನೆಮಾತಾಗಿದ್ದ ಪ್ರದೀಪ್ಗೆ ಸಿಕ್ಕಂತಹ ಅನಿರೀಕ್ಷಿತ ಅವಕಾಶವನ್ನ ಬಳಸಿಕೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾಗಿ ಗೆಲುವು ಸಾಧಿಸಿದ್ದಾರೆ. ಶಾಸಕರಾಗಿ ಆಯ್ಕೆಯಾದ 1.5 ವರ್ಷ ಕಳೆಯುವ ಮೊದಲೇ 10 ಹಲವು ಜನಪ್ರಿಯ ಯೋಜನೆಗಳ ಮೂಲಕ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮನೆ ಮಗನಾಗಿರುವ ಪ್ರದೀಪ್ ಈಶ್ವರ್ ಇದೀಗ ಹೊಸ ಅಭಿಯಾನವೊಂದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಶಾಸಕರಾಗಿ ಆಯ್ಕೆಯಾದ ದಿನದಿಂದಲೇ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರೊಂದಿಗೆ ನಿತ್ಯ ಸಂಪರ್ಕವನ್ನು ಹೊಂದಿರುವ ಪ್ರದೀಪ್ ಇದೀಗ ನಮ್ಮೂರಿಗೆ ನಮ್ಮ ಶಾಸಕ ಎನ್ನುವ ವಿಶಿಷ್ಟ ಕಾರ್ಯಕ್ರಮದ ಮೂಲಕ ರಾಜ್ಯದ ಉಳಿದ ಶಾಸಕರಿಗೆ ಮಾದರಿಯಾಗಿದ್ದಾರೆ. ಒಮ್ಮೆ ಶಾಸಕರಾಗಿ ಆಯ್ಕೆಯಾದ ಬಳಿಕ ಮುಂದಿನ ಚುನಾವಣೆವರೆಗೂ ಕೂಡ ಜನರ ಬಳಿ ಹೋಗುವ ಅಭ್ಯಾಸವನ್ನೇ ಮರೆತಿರುವ 10 ಜನಪ್ರತಿನಿಧಿಗಳಿಗೆ ಮಾದರಿಯ ರೀತಿಯಲ್ಲಿ ಪ್ರದೀಪ್ ಈಶ್ವರ್ ಯೋಜನೆಗಳನ್ನು ಹಮ್ಮಿಕೊಳ್ತಿದ್ದಾರೆ. ಇನ್ನು ಕ್ಷೇತ್ರದ ಯಾವುದೇ ಕೆಲಸವಾಗಬೇಕಾದ್ರೂ ಜನರು ನಮ್ಮ ಮನೆ ಮುಂದೆ ನಿಂತು ಕಾಯಬೇಕು ಎನ್ನುವ ಮನಸ್ಥಿತಿ ಕೆಲವರದ್ದಿರುತ್ತೆ. ಆದರೆ ಈ ಎಲ್ಲವನ್ನೂ ಮೀರಿ ಜನರು ಶಾಸಕರ ಮನೆ ಕಾಯೋದಕ್ಕಿಂತ ಶಾಸಕರೇ ಜನರಿರುವ ಕಡೆಗೆ ಹೋಗುವ ಜನಪ್ರತಿನಿಧಿಯಾಗಿ ಜನರ ಸಮಸ್ಯೆಗಳಿಗೆ ಧ್ವನಿಯಾಗ್ತೇನೆ ಎನ್ನುವ ಸಂದೇಶವನ್ನ ಪ್ರದೀಪ್ ಈಶ್ವರ್ ಕೊಟ್ಟಿದ್ದಾರೆ. ಏನಿದು ನಮ್ಮೂರಿಗೆ ನಮ್ಮ ಶಾಸಕ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸ್ತಾ ಇದ್ದಂತೆ ನಮಸ್ತೆ ಚಿಕ್ಕಬಳ್ಳಾಪುರ ಮೂಲಕ ಚಿಕ್ಕಬಳ್ಳಾಪುರ ನಗರದ ಭಾಗದಲ್ಲಿ ನಿತ್ಯ ಬೆಳಗ್ಗೆ ಮನೆಗಳಿಗೆ ತೆರಳಿ ಸಮಸ್ಯೆಯನ್ನು ಆಲಿಸುವ ಮೂಲಕ ಭಾರಿ ಸದ್ದು ಮಾಡಿದ್ರು ಪ್ರದೀಪ್ ಈಶ್ವರ್.
ಇದೀಗ ಇದರ ಮುಂದುವರೆದ ಭಾಗವಾಗಿ ನಮ್ಮೂರಿಗೆ ನಮ್ಮ ಶಾಸಕ ಎನ್ನುವ ವಿಶಿಷ್ಟ ಯೋಜನೆಯನ್ನ ಆರಂಭಿಸಿದ್ದು ತಿಂಗಳಲ್ಲಿ 2 ಬಾರಿ ಕ್ಷೇತ್ರದ ವ್ಯಾಪ್ತಿಯ 1 ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಡಲಿದ್ದಾರೆ. ಈ ಭೇಟಿಯ ವೇಳೆ ಶಾಸಕರೊಂದಿಗೆ ತಹಶೀಲ್ದಾರ್, ಇಒ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಈ ವೇಳೆ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರ ಕುಂದುಕೊರತೆಗಳನ್ನು ಆಲಿಸಿ ಸೂಕ್ತ ಪರಿಹಾರವನ್ನ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ 1 ತಿಂಗಳಲ್ಲಿ ಕೊಡಬೇಕು. ಒಂದು ವೇಳೆ ಸಮಸ್ಯೆಗಳು ಸರ್ಕಾರದ ಮಟ್ಟದಲ್ಲಿದ್ರೆ ಸರ್ಕಾರದೊಂದಿಗೆ ಸಂವಹನವನ್ನು ನಡೆಸಲಾಗುತ್ತೆ. ಗಿರೀಶ್ ಸರ್, ನಾನು ಗಿರೀಶ್ ಸರ್ ಮಾತಾಡ್ತೀನಿ. ಈಗ ನನಗೆ ಎಷ್ಟು ದಿನದಲ್ಲಿ ಹೊಡಿತೀರಾ ಇದು? ಸರ್ ಒಂದು ವಾರ ಅಷ್ಟೇ. ಅಮ್ಮ ಒಂದು ವಾರ ಹೇಳಿದ್ದಾರೆ, 10 ದಿನ ಟೈಮ್ ತೊಗೊಳ್ಳಿ. 10 ದಿನದ ಒಳಗೆ ಸರ್ ಕ್ಲಿಯರ್ ಮಾಡ್ತೀನಿ, ಓಕೆನಾ? ಇಲ್ಲಾಂದರೆ ನನ್ನ PA ನಂಬರ್ ತೊಗೊಳ್ಳಿ, ಅವ್ರಿಗೆ ಫೋನ್ ಮಾಡಿ. ಕಳೆದ ತಿಂಗಳು ಆರಂಭಿಸಿದ್ದ ಈ ಯೋಜನೆಯಲ್ಲಿ ಈಗಾಗಲೇ 5 ಗ್ರಾಮ ಪಂಚಾಯಿತಿಯ 60 ಹಳ್ಳಿಗಳಲ್ಲಿ ಜನರ ಕುಂದು ಕೊರತೆಯನ್ನ ಆಲಿಸಲಾಗಿದೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ 100ಕ್ಕೂ ಹೆಚ್ಚು ಅರ್ಜಿಗಳು ಕೇಳಿ ಬಂದಿದ್ವು. ಈ ವೇಳೆ ಗ್ರಾಮಸ್ಥರು ರಸ್ತೆ, ಚರಂಡಿ, ಕಲ್ಯಾಣಿ ಸ್ವಚ್ಛತೆ, ಸ್ಮಶಾನಕ್ಕೆ ಜಾಗ, ಸ್ಮಶಾನಕ್ಕೆ ರಸ್ತೆ ಒತ್ತುವರಿ, ವಿದ್ಯುತ್ತು, ಜಮೀನು ಖಾತೆ, ಪಿಂಚಣಿ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ಸಾರ್ವಜನಿಕರು ತಂದಿರ್ತಾರೆ. ಎಲ್ಲ ಸಮಸ್ಯೆಗಳಿಗೆ 1 ತಿಂಗಳಿನಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವಂತೆ ಅಧಿಕಾರಿಗಳಿಗೆ ಪ್ರದೀಪ್ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರಿ ಯೋಜನೆಗಳನ್ನೇ ಕೆಲ ಶಾಸಕರು ಜನರಿಗೆ ತಲುಪಿಸೋಕೆ ವಿಫಲರಾಗ್ತಾ ಇದ್ರೆ ಪ್ರದೀಪ್ ಈಶ್ವರ್ ವೈಯಕ್ತಿಕ ಯೋಜನೆಗಳನ್ನು ಆರಂಭಿಸಿ ಧನ ಸಹಾಯ ಮಾಡ್ತಿದ್ದಾರೆ. ಇದರ ಜೊತೆಗೆ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ಕೊಟ್ಟು ಜನರ ಸಮಸ್ಯೆಗಳನ್ನ ಆಲಿಸುತ್ತಿದ್ದಾರೆ. ಈ ಕುರಿತು ಸಮಗ್ರ ಚಿತ್ರಣ ಈ ವರದಿಯಲ್ಲಿದೆ. ಪ್ರದೀಪ್ ಈಶ್ವರ್ ವೈಯಕ್ತಿಕವಾಗಿ ಆರಂಭಿಸಿರುವ ಯೋಜನೆ ಅಮ್ಮ ಉಚಿತ ಆಂಬ್ಯುಲೆನ್ಸ್ ಸೇವೆ. ಪ್ರದೀಪ್ ಈಶ್ವರ್ ಜೀವನದಲ್ಲಿ ಸಂಕಷ್ಟಗಳು ಶುರುವಾಗಿದ್ದೆ ಪೋಷಕರನ್ನ ಕಳೆದುಕೊಂಡ ಬಳಿಕ. ಮರ್ಯಾದೆಗೆ ಅಂಜಿ ಬಾಳ್ತಿದ್ದ ಪ್ರದೀಪ್ ಪೋಷಕರು ನಂಬಿಕೆ ದ್ರೋಹ ಮಾಡಿದ ಸ್ನೇಹಿತರು, ಬಂಧುಗಳಿಂದಾದ ಸಾಲದ ಹೊರೆಯ ನೊಗವನ್ನ ಹೊರಲಾಗದೆ ವಿಷ ಸೇವಿಸಿದ್ರು. ಆತ್ಮಹತ್ಯೆಗೆ ಪ್ರಯತ್ನಿಸಿದ ತಪ್ಪನ್ನು ಸರಿಪಡಿಸಿಕೊಳ್ಳಿಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಗೆ ಹೋಗರ್ದ್ರು. ಸರ್ಕಾರಿ ವೈದ್ಯರ ಆಲಸಿತನದಿಂದ ಪ್ರಾಣ ಬಿಟ್ರು. ಸರಿಯಾದ ಆಂಬ್ಯುಲೆನ್ಸ್ ಸೇವೆ ಇದ್ದಿದ್ರೆ ಪ್ರದೀಪ್ ಪೋಷಕರು ಬದುಕುಳಿತಾ ಇದ್ರು. ಇದನ್ನೇ ಮನಸ್ಸಿನಲ್ಲಿಟ್ಕೊಂಡು ತಮ್ಮ ತಾಯಿಯ ನೆನಪಲ್ಲಿ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅಮ್ಮ ಹೆಸರಿನಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಆರಂಭಿಸಿದ್ದಾರೆ. ಈ ಸೇವೆ ಆರಂಭಗೊಂಡು ವರ್ಷ ಕಳೀತಾ ಬಂದಿದ್ದು ಈವರೆಗೂ ಸಾವಿರಾರು ಮಂದಿ ಪ್ರಯೋಜನ ಪಡೆದಿದ್ದಾರೆ. ನಾವು ಚಿಕ್ಕಬಳ್ಳಾಪುರದ ಕ್ಯಾಂಪಲ್ಲಿ ಬಂದಿದ್ವಿ. ಕ್ಯಾಂಪಲ್ಲಿ ಸೆಲೆಕ್ಟ್ ಆಯಿತು. ನಮ್ಗೆ ಚಿಕ್ಕಬಳ್ಳಾಪುರ ತಾಲೂಕಿಂದ 4 ಜನ ಹೋಗಿದ್ವಿ. 4 ಜನದಲ್ಲಿ ಆಂಬುಲೆನ್ಸ್ನಲ್ಲಿ ಕರ್ಕೊಂಡೋದ್ರು, ಊಟ ಕೊಟ್ಟರು, ಫಸ್ಟ್ ಕ್ಲಾಸಾಗಿ ಅಲ್ಲಿ ರೆಸ್ಟ್ ಮಾಡಿ ಅಂತಂದರು. 1 ಅವರು 2 o'clock ನಮ್ಮನ್ನು ಇದಕ್ಕೆ ಕರ್ಕೊಂಡೋದ್ರು, ಕಣ್ಣು ಚೆಕಪ್ ಕರ್ಕೊಂಡೋದ್ರು. ಅಷ್ಟು ಜನ ಹೋದ್ವಿ, ಎಲ್ಲ ಒಂದೊಂದು ಕಡೆ ಒಬ್ಬೊಬ್ಬರು ಚೆಕ್ ಮಾಡಿ ಅವರು ಮತ್ತೆ ನಿಮಗೆ ಕಣ್ಣು ಆಪ್ರೇಷನ್ ಮಾಡಬೇಕು ಅಂತ ರೆಡಿ ಮಾಡಿದ್ರು. ಬೇರೆಯವರಿಗೆಲ್ಲ ಕಣ್ಣು ಆಪ್ರೇಷನ್ ಆಯಿತು. 3 ಜನಕ್ಕೆ ಸೌಕರ್ಯ ಚೆನ್ನಾಗಿ ಮಾಡಿದ್ರು. ಹೋಗಿ ಬರೋಕ್ಕೆ ಏನೂ ತೊಂದರೆ ಇಲ್ಲ. ಆಂಬುಲೆನ್ಸಲ್ಲಿ ಕರ್ಕೊಂಡೋದ್ರು, ಆಂಬುಲೆನ್ಸಲ್ಲಿ ಕರ್ಕೊಂಡು ಬಂದರು. MLA ಅವ್ರಿಗೆ ಒಳ್ಳೆಯ ಹೆಸರು ಅಂದ್ಕೊಂಡ್ರು ಎಲ್ಲರೂ. ಪರವಾಗಿಲ್ಲಪ್ಪ, ಒಳ್ಳೆ ಕೆಲಸಗಳು ಮಾಡ್ತಾವ್ರೆ ಅಂತ. ಆಂಬುಲೆನ್ಸ್ನಲ್ಲಿ ಫೋನ್ ಮಾಡಿದ್ರೆ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಶಾಸಕರ ಕೆಲಸ ಮಾಡ್ತಾಯಿದ್ದಾರೆ, ತುಂಬ ವರ್ಕ್ಲೋಡ್ ತೊಗೊತಾರೆ.
ಬೆಂಗಳೂರಲ್ಲಿ ಸುಮಾರು ಹಾಸ್ಪಿಟ್ಲ್, ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಜೀವನು ಮತ್ತು ಜೈನ್ ಹಾಸ್ಪಿಟಲು, ಮೂರ್ತಿ ನರ್ಸಿಂಗ್ ತುಂಬ ಹಾಸ್ಪಿಟ್ಲ್ ತೋರಿಸಿದ್ವಿ. ಇಲ್ಲಿ ಸುಮಾರು ಒಂದು 2 ಲಕ್ಷ ರೂಪಾಯಿವರೆಗೂ ಆಗಿತ್ತು ಸರ್ ಖರ್ಚು. ಮತ್ತು ಬ್ಯಾಂಗ್ಳೂರ್ಗೆ ಹೋದ್ರು. ಅದೇ ಹೀಗೆ ಮಾತ್ರೆ ಬರ್ಕೊಟ್ಟು ಕಳಿಸ್ಬಿಡ್ತಾಯಿದ್ರು. ಹಿಂಗೆ ಮಾತ್ರೆ ಬರೆದು ಇರೋಷ್ಟು ದಿವಸ ಚೆನ್ನಾಗಿದ್ಬಿಡೋಗಪ್ಪ, ಏನಕ್ಕೆ ಆಪ್ರೇಷನ್ ಅಂತ ಹೇಳಿ ಕಳಿಸ್ಬಿಟ್ರು ಅವರು. ಆಮೇಲೆ ಸರ್ ಕ್ಯಾಂಪ್ ಹಾಕಿದ್ದಾರೆ ಅಂತ ಹೇಳಿದ್ರು. ಅಮ್ಮ ಆಂಬುಲೆನ್ಸಲ್ಲೇ ಫ್ರೀಯಾಗೆ ಕರ್ಕೊಂಡೋಗಿದ್ದು ನಮಗೆ. ಪರವಾಗಿಲ್ಲ, ಅವರೇ ಪಾಪ ಒಂದ್ಸರಿ ನಾನು ಒಬ್ಬಳೇ ಇದ್ದಿದ್ದು, ಅವರೇ ಡ್ರೈವರ್ಗಳು ಅವರಿಬ್ಬರು ಬಂದು ಕರ್ಕೊಂಡೋಗಿ ಅವರೇ ಮಲ್ಸ್ಕೊಂಡು ಪಾಪ ಕರ್ಕೊಂಡೋದು ಸರ್ನ ಮನೆಯವ್ರಿಗೂ. ಎಲ್ಲರಿಗೂ ಮನೆಯವ್ರಿಗೂ ಬಂದಿತ್ತು ಆಂಬುಲೆನ್ಸು. ಅವ್ರು ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಮನೆಯವ್ರಿಗೂ ಬಂದಿತ್ತು ಆಂಬುಲೆನ್ಸು. ಪರವಾಗಿಲ್ಲ, ಈಗ ಸ್ವಲ್ಪ ಗುಣ ಆಗಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಚೇತರಿಸ್ಕೊಂಡ್ಬಿಡ್ತಾರೆ. ತುಂಬಾ ಖುಷಿ ಆಗ್ತಾಯಿದೆ ಸರ್ ಈಗ ಮಾಡ್ತಾ ಇರೋದಕ್ಕೆ. ನಾವು ಪ್ರದೀಪ್ ಈಶ್ವರ್ ಸರ್ಗೆ ನಾನು ಓಟ್ ಹಾಕಲಿಲ್ಲ ಸರ್ ನಾವು, ಆದರೂ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಓಟ್ ಈ ಥರ ಆಗದೆ ಇರೋರಿಗೂ ಸಹಾಯ ಮಾಡ್ತಾ ಇದ್ದಾರಲ್ವ, ಅದೊಂದು ಖುಷಿ ಸರ್. ಇವರೇ ಓಟ್ ಹಾಕಿರೋರಿಗೆ ಸಹಾಯ ಮಾಡ್ತಾರೆ, ಓಟ್ ಹಾಕ್ದಿರೋರಿಗೆ ಸಹಾಯ ಮಾಡೋದು ಅನ್ನೋದು ತಪ್ಪು. ಅದು ಅವರು ML ಆಗಿದ್ದಾರೆ, ಯಾರು ಓಟ್ ಹಾಕಲಿ ಬಿಡಲಿ ಎಲ್ರಿಗೂ ಸಹಾಯ ಮಾಡ್ತಾ ಇದ್ದಾರಲ್ಲ, ಅದೊಂದು ಖುಷಿ ನಮಗೆ. ಅವ್ರು ಬದುಕಬೇಕು ಅನ್ನೋ ಭರವಸೆ ತುಂಬಿಸ್ತಾ ಇದ್ದಾರಲ್ವ, ಅದಕ್ಕೆ ದೇವರು ಅವ್ರಿಗೆ ಇನ್ನೂ ಚೆನ್ನಾಗಿ ಆರೋಗ್ಯ ಆಯುಷ್ಯ ಕೊಡಲಿ, ಮತ್ತೆ ML ಆಗಿ ಬರಲಿ ಅಂತ ಕೇಳ್ಕೊತೀವಿ ಸರ್. ಸರ್ ಈ ಸ್ಕೂಲಲ್ಲಿ ಕ್ಯಾಂಪ್ ಹಾಕಿದ್ರು ಸಾರ್ ಅವರು, ಇದು ಪ್ರದೀಪ್ ಸಾರ್ ಅವರು. ಆ ಕ್ಯಾಂಪಿಗೆ ಎಲ್ಲರನ್ನೂ ಕರೆಸಿದ್ರು, ಎಲ್ಲರೂ ಹೋಗಿದ್ವಿ, ಟೆಸ್ಟ್ ಮಾಡಿಸ್ಕೊಂಡ್ವಿ. ಕೆಲವು ಜನಗಳೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಬೆಂಗಳೂರು ಬರ್ಕೊಟ್ಟವರು ಬೆಂಗಳೂರು ಬರ್ಕೊಟ್ರು. ಆಮೇಲೆ ಕೆಲವ್ರಿಗೆ ಮಾತ್ರೆಯಲ್ಲೇ ಮೇಲಾಗಂಗೆ ಹೇಳಿದರು. ಅದಕ್ಕೆ ಸರಿ ಹೋದ್ವಿ, ಮಾರನೇ ದಿವಸನೇ ಹೋದ್ವಿ ನಾವು ಕ್ಯಾಂಪಿಗೆ ಅಂತ ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋಗಿ ಆಮೇಲೆ ಅಡ್ಮಿಟ್ ಮಾಡಿದ್ರು, ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಿದ್ರು. 1-2 ದಿವಸ ಆದಮೇಲೆ 3ನೇ ದಿವಸ ಆಪ್ರೇಷನ್ ಮಾಡಿದ್ರು. ಡಾಕ್ಟ್ರುಗಳೆಲ್ಲ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಸಿಸ್ಟರ್ಗಳು, ಆಮೇಲೆ ಊಟದ ಟೈಮ್ ಊಟ ಬರೋದು, ನಾಷ್ಟ ಬರೋದು ಎಲ್ಲ ಚೆನ್ನಾಗೇ ನೋಡ್ಕೊತಾಯಿದ್ರು ಸರ್ ನಮಗೆ. 6 ತಿಂಗಳು ML ಆಗಿ ಅವ್ರ ಪರವಾಗಿ ನಾವು ಓಡಾಡ್ತಾಯಿದ್ವಿ, ಅವ್ರ ಕಾರ್ಯಕರ್ತರಾಗೆ ನಾವು ಓಡಾಡ್ತಾಯಿದ್ವಿ ಸರ್. ಅವ್ರು ಗೆದ್ದು ಬರಬೇಕು ಅಂತ ಎಲ್ಲ ದೇವ್ರನ್ನೂ ಬೇಡ್ಕೊಂಡ್ವಿ. ದೇವ್ರ ದಯದಿಂದ ಅವ್ರು ಗೆದ್ದು ಬಂದರು. ಏನೋ ಜನಗಳಿಗೆ ಒಂದು ಸ್ವಲ್ಪ ಉಪಕಾರ ಮಾಡ್ತಾಯಿದ್ದಾರೆ. ಇದೇ ಥರ ಇನ್ನು ಬಡವ್ರ ಬಗ್ಗರಿಗೂ ಅವರು ಸಹಾಯ ಮಾಡಬೇಕು, ಉಪಕಾರ ಮಾಡಬೇಕು ಅನ್ನೋ ನಮ್ಮ ಆಸೆ. ಅವ್ರು ಇನ್ನೂ ಹಿಂಗೆ ಗೆದ್ದು ಬರಬೇಕು ಅನ್ನೋದು ನಮಗೆ ಮುಂದಿನ ಇದೂ ಅಷ್ಟೇ. MLA ಸರ್ ಕಡೆಯಿಂದ ಇಲ್ಲಿ ಹೆಲ್ತ್ ಕ್ಯಾಂಪ್ ಇತ್ತು. ಸೊ ನನ್ನ ಹೆಲ್ತ್ ಪ್ರಾಬ್ಲಮ್ ಇತ್ತು. ಸೊ ನಾನು ಆ ಟೈಮಲ್ಲಿ ಹೋಗಿ ನನ್ನ ಏನು ಕಿಡ್ನಿ ಸ್ಟೋನ್ ಇದೆ, ಮೂತ್ರಪಿಂಡದ ಸಮಸ್ಯೆ, ಕಲ್ಲಿಂದು, ಅದು ನಾನು ತೋರಿಸ್ಕೊಬೇಕು ಅಂತಿದ್ದೀನಿ. ಸೊ MLA ಸರ್ ಕಡೆಯಿಂದ ಫ್ರೀಯಾಗಿ ನನಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಸೊ ನಾನು ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ತುಂಬ ಚೆನ್ನಾಗಿ ನಮ್ಮ ಜೊತೆ ಕೋಆಪ್ರೇಟಿವ್ ಮಾಡಿದ್ರು ಸರ್, ವೇಟಿಂಗ್ ಮಾಡಿಸ್ದಿರನ್ನೇ. ಸೊ ಬಂದಿದ್ದಾರೆ ಅಂತಂತ ಹೇಳಿ ನಾವು ಇಲ್ಲಿಂದ ಒಂದು 20 ಜನ ಹೋಗಿದ್ವಿ. ಸೊ ಎಲ್ಲರದ್ದು ಬೇರೆ ಬೇರೆ ರೀತಿ ತೊಂದರೆಗಳಿತ್ತು. ಅವ್ರಿಗೆ ಯಾವ ರೀತಿ ತೊಂದರೆ ಇದೆಯೋ ಆ ಡಾಕ್ಟ್ರುಗಳನ್ನ ಮೀಟ್ ಮಾಡಿಸಿ ಅವ್ರ ಕಡೆಯಿಂದ ಟ್ರೀಟ್ಮೆಂಟ್ ಕೊಡಿಸಿದ್ರು. ಅದು ತುಂಬ ಒಳ್ಳೆಯದೇ ಅಂತ ಅನ್ನಿಸ್ತಿದೆ ಸರ್. ಯಾಕಂದರೆ ಎಲ್ಲರೂ ಹೋಗಿ ಅವ್ರನ್ನ ಕೇಳ್ಕೊಳ್ಳೋದು ಇಲ್ಲ ಮಾತಾಡಬೇಕು ಅಂತಂದರೆ ಕಷ್ಟ, ಸಿಗಲ್ಲ ಟೈಮ್ ಸರಿಯಾಗಿ. ಸೊ ಅವರೇ ನಾವಿರೋ ಜಾಗಕ್ಕೆ ಬಂದು ನಮ್ಮ ಕಷ್ಟಗಳನ್ನ ವಿಚಾರಿಸ್ತಿದ್ದಾರೆ ಅಂತಂದರೆ ಅದೊಂದು ಹೆಮ್ಮೆ ಅನ್ನೋ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದು ತುಂಬ ಖುಷಿ ಪಡೋವಂಥ ವಿಷಯನೇ ಸರ್. ಏನು ಬರೀ 108 ಒಂದೇ ಇದ್ದಿದ್ದು, ಈಗ ಏನು ನಮ್ಮ ಚಿಕ್ಕಬಳ್ಳಾಪುರ ನಗರಕ್ಕೆ ಅಥವಾ ಊರಿಗೆ ಡಿಸ್ಟಿಕ್ ಆಗಿರ್ಬೋದು 5 ಆ್ಯಂಬುಲೆನ್ಸ್ ಇರೋದ್ರಿಂದ ಒಂದೊಂದು ಕಡೆ ಒಬ್ಬೊಬ್ಬರು ಹೋಗುವಂಥದ್ದು, ಒಂದು ಬೇರೆ ಬೇರೆ ರೀತಿ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಒಂದೇ ಕಡೆ ಅಂತ ಅನ್ನೋದಾಗಲಿ. ಸೊ ಅದರಿಂದ ನಮಗೆ ಹೆಲ್ಪ್ ಅಂತ ಹೇಳ್ಬೋದು ಸರ್. ಪ್ರತಿಯೊಬ್ಬರಿಗೂ ಏನು ಆರೋಗ್ಯ ಸಮಸ್ಯೆ ಮೇನ್ ಬೇಕಾಗಿರೋದು ನಮಗೆ ಹೆಲ್ತ್ ಅಲ್ವಾ ಸರ್. ಆರೋಗ್ಯ ಚೆನ್ನಾಗಿದ್ದರೆ ನಾವು ಕಷ್ಟಪಟ್ಟು ದುಡಿಬೋದು. ಸೊ ಅದನ್ನು ನಮಗೆ ಕೊಡಿಸ್ಕೊಡ್ತಿದ್ದಾರೆ. ಸೊ ಆ ವಿಷಯದಲ್ಲಿ ನಾವು ಹೆಮ್ಮೆ ಪಡೋವಂಥದ್ದೇ. ಅದು ಪ್ರತಿಯೊಬ್ಬರಿಗೂ ಸಿಗಬೇಕು, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಅಂತ. ಅನಾಥ ಮಕ್ಕಳಿಗೆ ₹1,00,000 ಆರ್ಥಿಕ ನೆರವು.
ಇನ್ನು ಸಣ್ಣ ವಯಸ್ಸಿನಲ್ಲಿಯೇ ಪೋಷಕರನ್ನ ಕಳೆದುಕೊಂಡ್ರೆ ಏನೆಲ್ಲ ಸಂಕಷ್ಟಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದನ್ನ ಅರಿತಿದ್ದಂತಹ ಪ್ರದೀಪ್ ಈಶ್ವರ್ ತಾವು ಶಾಸಕರಾದ ಬಳಿಕ ಕ್ಷೇತ್ರದಲ್ಲಿರುವ ಅನಾಥ ಮಕ್ಕಳಿಗೆ 1 ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ನೀಡುವ ಹಾಗೂ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವಾಗುವ ನಿಟ್ಟಿನಲ್ಲಿ ವೈಯಕ್ತಿಕ ಯೋಜನೆಗಳನ್ನು ಆರಂಭಿಸಿದ್ದಾರೆ. ಸರ್ಕಾರದಿಂದ ಸಿಗುವ ಯೋಜನೆಗಳೊಂದಿಗೆ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಈ ಯೋಜನೆಗಳನ್ನು ಆರಂಭಿಸಿದ್ದಾರೆ. ಪ್ರದೀಪ್ ಸರ್ರು ನಮಗೆ 2 ಲಕ್ಷ ಕೊಟ್ಟಿದ್ದಾರೆ. ಅವರು ಫಸ್ಟ್ ಬಂದುಬಿಟ್ಟು ನಿಮಗೆ 2 ಲಕ್ಷ ಕೊಡ್ತೀನಿ ಅಂತ ಹೇಳಿದರು. ಮತ್ತು ಒಂದು ವಾರ ಆದಮೇಲೆ ಅದೇ ಥರ ಬಂದು ಕೊಟ್ಟರು. ನಮಗೆಲ್ಲ ತುಂಬ ಖುಷಿ ಆಯಿತು, ಹಿಂಗೆಲ್ಲ ಮಾಡ್ತಾಯಿದ್ದಾರೆ ಅಂತ. ಅನಾಥ ಮಕ್ಕಳಿಗೆ ಇನ್ನೂ ಮಾಡಬೇಕು ಅಂತ ಹೇಳ್ತಾಯಿದ್ದೀರಿ. ಮತ್ತು ಅವ್ರ ವೀಡಿಯೋಸ್ ಎಲ್ಲ ನೋಡಿದಾಗ ನಮಗೆ ತುಂಬ ಖುಷಿಯಾಗುತ್ತೆ. ಏಕೆಂದರೆ ನಾನು 2 ವರ್ಷ ಇದ್ದಾಗ ನಮ್ಮಪ್ಪ ಅವರು ತೀರೋದ್ರು, ನಮ್ಮಪ್ಪ ನಮ್ಮಮ್ಮ. ಈಗ ನಮ್ಮ ಮಾವ ನಮ್ಮ ಅತ್ತೆ ಸಾಕ್ತಾಯಿದ್ದಾರೆ. ಅವ್ರ ಮನೆಗೆ ಇದ್ದೀರಿ, ಚೆನ್ನಾಗಿ ನೋಡ್ಕೊತಾರೆ. ಮತ್ತು ಪ್ರದೀಪ್ ಸರು ಎಲ್ಲರಿಗೂ 2 ಲಕ್ಷ ಕೊಡ್ತಾಯಿದ್ದಾರೆ ಅನಾಥ ಮಕ್ಕಳಿಗೆಲ್ಲ. ಅವ್ರ ವೀಡಿಯೋಸ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನೀನೇನಾಗಬೇಕು ಅಂತ ಕೇಳಿದ್ರು ಪ್ರದೀಪ್ ಅಂಕಲ್ ಫಸ್ಟು. ನಾನು ಟೀಚರ್ ಆಗಬೇಕು ಅಂದ್ಕೊಂಡಿದ್ದೆ, ನೀನೇನನ್ನ ಆಗು, ನಾನು ಹೆಲ್ಪ್ ಮಾಡ್ತೀನಿ, ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದರು. ಇನ್ನೂ ಅವ್ರು ಹೆಲ್ಪ್ ಮಾಡ್ತಾನೆ ಇದ್ದರೆ ನಾನು ಟೀಚರ್ ಆಗಿ ಅವ್ರಿಗೆ ಸಾಧಿಸ್ಬಿಟ್ಟು ಥ್ಯಾಂಕ್ ಯು ಅಂಕಲ್ ಅಂತ ಹೇಳ್ತೀನಿ. ಲವ್ ಯು ಅಂಕಲ್. ನನ್ನ ಹೆಸರು ತ್ರಿಷಾವಿ. ನಾನು 10ನೇ ತರಗತಿ ಎ ಸೆಕ್ಷನಲ್ಲಿ ಓದುತ್ತಿದ್ದೇನೆ. ಮೊದಲನೆಯಾಗಿ ನಾನು ಪ್ರದೀಪ್ ಈಶ್ವರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮಗೆ ಈ 1000 ರೂಪೀಸ್ ಕೊಟ್ಟಿರೋದಕ್ಕೆ. ನಮ್ಮ ಕ್ಲಾಸಲ್ಲಿ ತುಂಬ ಬಡವರಿದ್ದಾರೆ. ಅಂದರೆ ಒಂದು ಬುಕ್ಕು ತಗೊಳ್ಳೋಕೆ ಸಹ ತುಂಬ ಕಷ್ಟಪಡ್ತವ್ರೆ, ಒಂದೊತ್ತು ಊಟ ತಿನ್ನೋಕ್ಕೆ ಸಹ ತುಂಬ ಕಷ್ಟಪಡ್ತವ್ರೆ. ಅಂಥವ್ರಿಗೆ ಈ 1000 ರೂಪೀಸ್ ತುಂಬ ಹೆಲ್ಪ್ ಆಗಬಹುದು. ತುಂಬ ಥ್ಯಾಂಕ್ಸ್ ಸರ್. ಹಾಗೆ ನೀವು ಇನ್ನೂ ನಿಮ್ಗೆ ಎಜುಕೇಷನ್ ಮೇಲೆ ಇರೋ ಇಂಟ್ರೆಸ್ಟ್ಗೆ ನಾನು ತುಂಬ ಸಂತೋಷ ಪಡ್ತಾಯಿದ್ದೀನಿ. ನಾನು ನಿಮ್ಮ ಫಾಲೋವರ್ಸ್ ಸರ್. ಸೇಮ್ ನಿಮ್ಮ ಥರ ಆಗಬೇಕು ಅಂತ ನನ್ನ ಏಮ್. ನಿಮ್ಮಂಥ ಫಾಲೋವರ್ ನಾನು, ಮತ್ತು ನಿಮ್ಮ ಥರ ಓದಬೇಕು ಅಂತ ನಾನು ಆಸೆ ಪಡ್ತಾಯಿದ್ದೀನಿ. ನಿಮ್ಮ ಥರ ಇರಬೇಕು ಅಂತ ಆಸೆ ಪಡ್ತಾಯಿದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಅಶ್ವಿನಿ. ನಮ್ಮ ನಕ್ನಲ್ಲಿ ನಾನು 3ನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ಪ್ರದೀಪ್ ಸರ್ ನಮ್ಗೆ 1 ಲಕ್ಷ ಕೊಟ್ಟವ್ರೆ. ನಮ್ಮ ಮನೆಗೆಲ್ಲ ಬಂದಿದ್ದರು. ನಾನು ನಮ್ಮ ಮಕ್ಕಳು ಅಲ್ಲಿ ಇದ್ವಿ. ಅವಾಗ ನನಗೂ ನಮ್ಮ ಅಕ್ಕನಿಗೆ 2 ಲಕ್ಷ ಕೊಟ್ಟರು. ನಾನು ಎತ್ಕೊಂಡು ನಿಂಗೆ ಓದೋಕ್ಕೆಲ್ಲ ಕಾಸು ಕೊಡ್ತೀನಿ ಅಂತ ಹೇಳಿದ್ರು. ಕಾಸು 1 ಲಕ್ಷ ಕೊಟ್ಟರು. ನೀನೇನಾಗಬೇಕು ಅಂತ ಕೇಳಿದ್ರು. ನಾನು ಲಾಯರ್ ಆಗಬೇಕು ಅಂತ ಹೇಳಿದ್ದೆ. ಅವಾಗ ಪ್ರದೀಪ್ ಅಂಕಲ್ಲು ನಿಂಗೆಲ್ಲ ಓದಿಸ್ತೀನಿ ಅಂತ ಹೇಳಿದ್ರು. ಪ್ರದೀಪ್ ಅಂಕಲ್ಲು ನಾನಿರೋವಾಗೂ ನಿಮ್ಮಪ್ಪ ನಿಮ್ಮಮ್ಮ ಥರ ಇರ್ತೀನಿ ಅಂತ ಹೇಳಿದ್ರು. ನನ್ನ ಹೆಸರು ಯಶಸ್ವಿನಿ LP. ನಾನು ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ ಹೈಸ್ಕೂಲಲ್ಲಿ ಕನ್ನಡ ಮೀಡಿಯಮಲ್ಲಿ ಓದುತ್ತಿದ್ದೇನೆ. ನಾನು 10ನೇ ತರಗತಿ. ಪ್ರದೀಪ್ ಈಶ್ವರ್ ಸರ್ ಅವರು ನಮಗೆ 1000 ರೂಪಾಯಿ ಕೊಟ್ಟಿದ್ದರಿಂದ ನಾವು ಹಳ್ಳಿಗಳಿಂದ ಬರ್ತೀವಿ ಸರ್. ಅದಕ್ಕೆ ನಮ್ಮ ಅಮ್ಮ ಅಪ್ಪ ಕೂಲಿ ಮಾಡಿ ನಮಗೆ ಬುಕ್ಸ್ ಎಲ್ಲ ತಗೊಡ್ತಾರೆ ಎಷ್ಟೋ ಕಷ್ಟಪಟ್ಟು. ಈಗ ಪ್ರದೀಪ್ ಸರ್ ಅವರು 1000 ರೂಪೀಸ್ ಕೊಟ್ಟಿದ್ದಕ್ಕೆ ನಮಗೆ ಎಷ್ಟೋ ಯೂಸ್ಫುಲ್ ಆಗುತ್ತೆ. ನಮ್ಮ ಅಪ್ಪಗೂ ಬುಕ್ಸ್ ತಗೊಳ್ಳೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಮತ್ತು ಪ್ರದೀಪ್ ಸರ್ ಅವರು ನಮಗೆ ಬಸ್ ಇರಲಿಲ್ಲ ಮುಂಚೆ. ಈಗ ನಮಗೆ ಊರಿಗೆ ಬಸ್ ಬರುತ್ತೆ. ನಾವು ಈಸಿಯಾಗಿ ಟೈಮ್ ಕರೆಕ್ಟಾಗಿ ಸ್ಕೂಲಿಗೆ ಬರ್ತೀವಿ. ಪ್ರದೀಪ್ ಈಶ್ವರ ಸರ್ ಅವರಲ್ಲಿ ನಮ್ಗೆ ಇಷ್ಟ ಆಗಿದ್ದೇನೆಂದರೆ ಅವರು ಪ್ರತಿಯೊಬ್ಬರ ಮನೆಗೂ ಹೋಗಿ ಬಡವರ ಮನೆಗೂ ಹೋಗಿ ಅವರು ನಿಮ್ಮ ಸಮಸ್ಯೆ ಏನು, ನಿಮ್ಗೇನಿದೆ ಹೇಳಿ, ನಾನಿದ್ದೀನಿ ಅಂತ ಧೈರ್ಯ ಹೇಳೋದು ತುಂಬ ಇಷ್ಟ ಆಯಿತು. ವರಮಹಾಲಕ್ಷ್ಮಿಗೆ ಕ್ಷೇತ್ರದ ಮಹಿಳೆಯರಿಗೆ ಉಚಿತ ಸೀರೆ. ಚುನಾವಣಾ ಸಮಯದಲ್ಲಿ ಮತಕ್ಕಾಗಿ ಸೀರೆ ಹಂಚೋದು ರಾಜ್ಯ ದೇಶದ ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಆದರೆ ಪ್ರದೀಪ್ ಈಶ್ವರ್ ಅವರು ಚುನಾವಣೆ ಮುಗಿದ ಬಳಿಕ ಕ್ಷೇತ್ರದ ಮಹಿಳೆಯರಿಗೆ ಸೀರೆಯನ್ನು ನೀಡುವ ವಿನೂತನ ಯೋಜನೆಯನ್ನು ಆರಂಭಿಸಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಬಾಗಿಣದ ರೂಪದಲ್ಲಿ ಸೀರೆ, ಅರಿಶಿಣ ಕುಂಕುಮವನ್ನು ನೀಡುವ ಹೊಸ ಸಂಪ್ರದಾಯವನ್ನು ಕ್ಷೇತ್ರದಲ್ಲಿ ಆರಂಭಿಸಿದ್ದಾರೆ. ಈ ಮೂಲಕ ಅನಾಥನೆಂದು ಜರೆದಿದ್ದ ಜನರಿಗೆ ಇಡೀ ಕ್ಷೇತ್ರವೇ ತಮ್ಮ ಕುಟುಂಬ ಎನ್ನುವ ಸಂದೇಶವನ್ನು ರವಾನಿಸಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ. ಯಾವುದೇ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದರೆ ಆ ಕ್ಷೇತ್ರದ ಯುವಕರನ್ನ ಸುಶಿಕ್ಷಿತರನ್ನಾಗಿ ಮಾಡಬೇಕು. ಆದರೆ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ಕೊರತೆ ಇರುತ್ತೆ. ಆದ್ದರಿಂದ ತಮ್ಮ ಕ್ಷೇತ್ರದಲ್ಲಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಆರಂಭಿಸಿದ್ದಾರೆ.
ಗುಡ್ ಆಫ್ಟರ್ನೂನ್ ಸರ್. ನನ್ನ ಹೆಸರು ಭಾನುವಾರ್. ನಾನು ಸರ್ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲಲ್ಲಿ ಓದ್ತಾ ಇದ್ದೀನಿ ಸರ್. ನೀವು ಸ್ಕಾಲರ್ಶಿಪ್ ಕೊಟ್ಟಿರೋದಕ್ಕೆ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ ಸರ್. ಬುಕ್ಸು, ಜಾಮಿಟ್ರಿ, ಬ್ಯಾಗು ತಗೊಬೋದು ಸರ್. ನಾವು ಅವರು ಸ್ಕಾಲರ್ಶಿಪ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ನನ್ನ ಹೆಸರು ಚೈತ್ರ. ನಾನು 10ನೇ ತರಗತಿ ಎ ಸೆಕ್ಷನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ. ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು ನಮಗೆ ವಿದ್ಯಾ ವೇತನಕ್ಕಾಗಿ 1000 ರೂಪಾಯಿ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರುವ ವಸ್ತುಗಳನ್ನು ಕೊಂಡುಕೊಡಲು ಅವರು ನಮಗಾಗಿ ಕಾಸನ್ನು ನೀಡಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸೋಣ. ನಂತರ ನಮಗೆ ಪ್ರದೀಪ್ ಈಶ್ವರ್ ಅಂತಹ ನಾಯಕ ಇರಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಹೇಮಂತ್. ನನ್ನ 10th B ಸರ್ಕಾರಿ ಪ್ರೌಢಶಾಲೆ BB ರಸ್ತೆ ಚಿಕ್ಕಬಳ್ಳಾಪುರದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮಗೆ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು 1000 ರೂಪಾಯಿ ನೀಡಿದ್ದಾರೆ. ನಮ್ಮ ಮನೆಯಲ್ಲಿ ನನಗೆ ತಂದೆ ತಾಯಿ ಅನ್ನೋರು ಇಬ್ಬರು ಇಲ್ಲ. ನಮ್ಮ ಮಾವ ನಮ್ಮನ್ನು ನೋಡ್ಕೊತಾ ಇರೋದು. ಅವ್ರ ಹತ್ರ ನನಗೆ ಕಾಸು ಕೇಳೋಕ್ಕೆ ಒಂಥರ ಮುಜುಗರ ಆಗೋದು. ಇವಾಗ ಇವರು ಶಾಸಕರು ನಮಗೆ ಕಾಸು ನೀಡಿ ಸಹಾಯ ಮಾಡಿದ್ದಾರೆ. ಇದನ್ನು ಮುಂದೆ ಏನಾದ್ರು ಶಾಸಕರಾದ ಆಗಬೇಕಂದ್ರೆ ಇವರೇ ನಮ್ಗೆ ಶಾಸಕರಾಗಿ ಬರಬೇಕು ಚಿಕ್ಕಬಳ್ಳಾಪುರದಲ್ಲಿ. ಥ್ಯಾಂಕ್ಸ್. ಹಿಂಗೆ ವಿದ್ಯಾರ್ಥಿಗಳಿಗೆ ಹಿಂಗೆ ಸಹಾಯ ಮಾಡ್ತಿದ್ರೆ ನಾವು ನಮಗೆ ನಾನು ಸ್ಕೂಲ್ ಟಾಪರ್ ಆಗ್ತೀನಿ, ಹೆಚ್ಚು ಮಾರ್ಕ್ಸ್ ತೊಗೊತೀನಿ. ಥ್ಯಾಂಕ್ಸ್ ಅಂತ ಹೇಳ್ತೀನಿ ಶಾಸಕರಿಗೆ. ಎಲ್ಲ ನಾಯಕರು ಗೆಲ್ಲಕ್ಕೂ ಮುಂಚೆ ಎಲ್ಲ ಕಾರ್ಯಕ್ರಮಗಳಿರ್ತಾರೆ. ಇವ್ರು ಗೆದ್ದ ಮೇಲೆ ನಮಗೆ ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿ ವೇತನಗಳು ನೀಡಿ ನಮಗೆ ವಿದ್ಯಾರ್ಥಿಗಳಿಗೆ ಅನ್ನೋ ಸಹಾಯ ಮಾಡ್ತಿದ್ದಾರೆ. ಅದಕ್ಕೆ ಅದರಲ್ಲಿ ಮೆಚ್ಕೋಬೇಕು. ಇವತ್ತು ಪ್ರದೀಪ್ ಈಶ್ವರ್ ಸರ್ ಬಂದು ನಮಗೆ ಸ್ಕಾಲರ್ಶಿಪ್ ಕೊಟ್ಟರು ಮತ್ತು ಖುಷಿಯಾಗಿದ್ವಿ. ನಮ್ಮೂರಿಗೆ ನಮ್ಮ ಶಾಸಕ ಅಭಿಯಾನದ ವಿಶೇಷವೇನು? ತಿಂಗಳಿಗೆ 1-2 ಬಾರಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಜನರಿಂದ ಅರ್ಜಿ ಸ್ವೀಕಾರ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿರುವ 350 ಗ್ರಾಮ, 30 ಗ್ರಾಮ ಪಂಚಾಯತಿಗೆ ಭೇಟಿ. ಯಾವುದೇ ಸಭಾ ಕಾರ್ಯಕ್ರಮವಿಲ್ಲದೆ ನೇರ ಜನರಿಂದ ಅರ್ಜಿ ಸ್ವೀಕಾರ. ಶಾಸಕರೊಂದಿಗೆ ತಾಲೂಕು ಮಟ್ಟದ ಅಧಿಕಾರಿಗಳಿರೋದ್ರಿಂದ ಸಮಸ್ಯೆ ಪರಿಹಾರ ಸುಲಭ. ಬಹುತೇಕ ಸಮಸ್ಯೆಗಳಿಗೆ 1 ತಿಂಗಳಲ್ಲಿ ಪರಿಹಾರಕ್ಕೆ ಕ್ರಮ. ಅನಾಥವಾಗಿ ಬೆಳೆದ ನನಗೆ ಜನರ ಸಂಕಷ್ಟದ ಅರಿವಿದೆ. ಈಗಾಗಲೇ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ಮೂಲಕ ನಗರದ ಭಾಗವನ್ನು ಪೂರ್ಣಗೊಳಿಸಿದ್ದು, ನಮ್ಮೂರಿಗೆ ನಮ್ಮ ಶಾಸಕ ಅಭಿಯಾನದ ಮೂಲಕ ಗ್ರಾಮೀಣ ಭಾಗದ ಜನರ ಸಮಸ್ಯೆಯ ಬಗ್ಗೆ ಗಮನ ಹರಿಸುತ್ತಿದ್ದೇನೆ. ಒಂದು ವೇಳೆ ಸರ್ಕಾರದ ಮಟ್ಟದಲ್ಲಿಯೇ ಆಗಬೇಕಿರುವ ಕೆಲಸಗಳಿದ್ರೆ ಅದಕ್ಕೂ ಸೂಕ್ತ ಕ್ರಮವನ್ನು ಕೈಗೊಳ್ತೇನೆ. ಪ್ರದೀಪ್ ಈಶ್ವರ್, ಶಾಸಕ. ನೋಡಿದ್ರಲ್ಲ, ಶಾಸಕ ಪ್ರದೀಪ್ ಈಶ್ವರ್ ಅದ್ ಹೇಗೆ ಕ್ಷೇತ್ರದ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತಿದ್ದಾರೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.